ಪ್ರಾಣದ ಕುಡಿಪಿ ನೀನಾಗಿ ಈ ನನ್ನ ಕುಮಾರನನ್ನು ಮನ ತಾಯಿಯ ಮಗನಾಗಿ ಮಾಡಿದೆಯಲ್ಲೋ ಹೇಳಣ್ಣ, ಇದನ್ನು ಸರಿ ಹೇಳಮ್ಮ. ಇರಲಿ ಬಿಡು ಚಿಕ್ಕಪ್ಪ, ಪ್ರಾರಬ್ಧ ಕರ್ಮವೇ ನಮ್ಮ ಹೆಗಲೇರಿ ಗೈಸಿ ನಗುತ್ತಿದ ಮೇಲೆ ಅದನ್ನು ತಪ್ಪಿಸಲು ನಮ್ಮಿಂದ ಸಾಧ್ಯವಿದೆ. ಇಲ್ಲ, ಏನೋ ನನ್ನ ಹೆತ್ತ ತಾಯಿ ರೂಪದಲ್ಲಿ ಈ ತಾಯಿನೇ ಬಂದಿರಬಹುದು. ನಮ್ಮ ಈ ಅನೆವರಿಗೆ ಒಡೆಯಾರು ಚಿಕ್ಕಪ್ಪ, ಒಡೆಯಾರು. ಕುಮಾರ ಕುಮಾರ ಕುಮಾರ, ನಿನ್ನಂತ ಚಿಕ್ಕವನಾದರೂ ನಿನ್ನಂತ ತಿಳುವಳಿಕೆ ನನಗಿಲ್ಲ ಕಂದ, ನಿನ್ನಂತ ತಿಳುವಳಿಕೆ ನನಗಿಲ್ಲ. ಎಂಥ ಮಾತು ಕುಮಾರ, ಈ ಮಾತು ನನ್ನ ತಂದೆ ಎದೆ ಹಿಡಿದು ಎಚ್ಚರಿಕೆ ಗಂಟ ಮಾಡ್ತಾನಿಲ್ಲವೇ? ನೋಡಿ, ಆವಾಗಲೇ ನೀವು ಮಾವನವರಿಗೆ ಮಾತು ಕೊಟ್ಟಿದ್ದೀರಿ, ಅದೇನು ಸರ್ ಕಷ್ಟ ಬಂದರೂ ಪರಿಹರಿಸ್ತೀನಿ ಅಂತ. ನೋಡಿ, ಅದು ಇಂಥ ಕಷ್ಟಗಳು ಬಂದರೂ ಕೂಡ ದೊಡ್ಡ ಕಷ್ಟಗಳನ್ನು ತಪ್ಪು ಮಾಡೋದು ಸಹಜ. ಯಾಕಂತೆ ಅದನ್ನು ಸೇರಿಕೊಂಡು ನಡೀಬೇಕಾಗಿದ್ದು ಮಾನವ ಧರ್ಮ. ಅದೇನೇ ಇರಲಿ, ಈಗ ಬರುವ ಕಷ್ಟಗಳಿಗೆ ಎದೆಕೊಟ್ಟು ನಿಂತು ಅಕ್ಕನ ಜೊತೆಗೆ ಕೂತ್ಕೊಂಡು ನಾನು ಚೆನ್ನಾಗಿ ಸಂಸಾರ ಮಾಡ್ತೇನೆ. ನೋಡಿ, ದಯವಿಟ್ಟು ನೀವು ಮಾತ್ರ ಮಾತ್ರ ಹಿಂತೆಗೆದುಕೋಬೇಡಿ. ಅಣ್ಣ, ಅತ್ತಿಗೆ ಎಲ್ಲಿದ್ದಾಳೆ? ಕರೆದುಕೊಂಡು ಬಾರಪ್ಪ. ಕುಮಾರ, ತಂದೆಯಾದವರು 4 ಮಂದಿಯೊಳಗಿರದೆ ತಂದೆಯಾದರೆ ಎಲ್ಲ ಜೀವ ಒಂದಾದಿತ್ಯನ ಕುಮಾರ. ಎಲ್ಲ ಬೇಡ ಚಿಕ್ಕಪ್ಪ, ಬೇಡ. ಬಲತಾಯಿ ಮಮತೆಯಲ್ಲಿ ತಲೆದಾಡಿ ಒಲವಿನ ಕಣ್ಣನಾಗಿ ಸರ್ವಕಾರ್ಯದು ಸರ್ವದಾ ಎಂಬಂತೆ ಎಲ್ಲ ಸರ್ವ ಕಾರ್ಯವನ್ನು ಕಾರ್ಯಗತಗೊಳಿಸಿ ಈ ನಮ್ಮ ಮನೆಯ ಕೀರ್ತಿ ದಕ್ಕರಪ್ಪ. ಚಿಕ್ಕನಪ್ಪ, ನೀವು ಬಲಾವಿವ ಹೆಸರು ಕೊಡ್ತೇನೆ. ಕುಮಾರ, ನಿಜವಾಗ್ಲೂ ನನ್ನ ಹೊಟ್ಟೆಯಲ್ಲಿ ನಿನ್ನಂತ ಭಾಗ್ಯಶಾಲಿ ಮಗು ಹುಟ್ಟಲೇ ಇಲ್ಲ. ನೀನು ಕೊನೆಗೆ ನನ್ನ ಮಗನಾಗ್ತಾ ಇದ್ರು, ನನ್ನ ಪಡೆದ ಮಗನಾಗಿ ನನ್ನ ಜೊತೆಗೆ ನಗನಗ್ತಾ ಇರು ಸಾಕಪ್ಪ. ಅತ್ತಿಗೆ ಬಂದವರು ಆಸ್ತಿ ಮಾಡಿ ಹೊರಗೆ ಕರೆದುಕೋ. ದೀಪಾ, ಬಲಗಾಲಿಟ್ಟು ಒಳಗಡೆ ಬರ. ಹಾಗಿದ್ದ ಲಕ್ಷ್ಮಿ ಆಗಲಿ. ಎಲ್ರಿಗೂ ನನ್ನ ನಮಸ್ಕಾರ. ಏನದು? ಮನೆಗೆ ಹೊಸದಾಗಿ ಮದುಮಗಳಾಗಿ ಕಾಲಿಡ್ತಾ ಇದ್ದಂತೆ ಚಿಕ್ಕಮ್ಮ ಅಂತ. ಅಮ್ಮ, ಇವನು ನನ್ನ ಮಗ. ಇವನಿಗೆ ತಾಯಿಯರ ಜೊತೆಗೆ ಮಾತಾಡೋದು ಅಂದ್ರೆ ಬಹಳ ಇಷ್ಟ. ಓಹೋ, ಅದು ನನಗೆ ಅರ್ಥವಾಯ್ತು. ಅಮ್ಮ ಎತ್ಕೊಳ್ಳು, ಇವಳಿಗೆ ಬಹಳ ಕಷ್ಟ. ಇಲ್ಲಿ ಬನ್ನಿ, ದೇವ್ರ ದರ್ಶನ ತೆಗೆದುಕೊಳ್ಳೋಣ. ಅಂದ್ಹಾಗೆ ಇವರೆಲ್ಲ ಯಾರು? ಅವನು ನನ್ನ ತಮ್ಮ ಬಲಭೀಮ ಅಂತ. ಇವಳು ನನ್ನ ತಮ್ಮನ ಧರ್ಮಪತ್ನಿ ದೀಪಾ ಅಂತ. ಇವನು ನನ್ನ ಮಗ ಕುಮಾರ್. ನಿಮ್ಮ ಮಗ ಕುಮಾರ್? ವ್ಯರ್ಥ ಸಮಯಕ್ಕೆ ಬನ್ನಿ. ಅಮ್ಮನ ಸ್ಥಾನದಿಂದ ಸಂಭ್ರಮ ಪದ ಆಡಿ ಒಳಗೆ ಬನ್ನಿರಿ.